ಅಲ್ಲೇ ಕುಂತಾನವ. ಹೋಗೋಣ ನೋಡಿ ಅಲ್ಲೇ. ಯಾಕ್ಲಿ ಇಲ್ಲೇ ಕುಂತಿ? ನಡಿ ಬಾ, ಚಾ ಕುಡಿದ್ರಂ ಬಾ. ಮನಸ್ಸಿಲ್ಲ ಹೋಗ. ಯಾಕಪ್ಪ ಹುಡುಗಿ ಕೈ ಕೊಟ್ಲೇ ನಿನಗ? ಯಾವಾಗ್ಲೂ ಅದ ಏನ್ರಿ ನಿಮ್ಗ ನಿಮ್ಮ ನಡಿ, ಹುಡುಗಿ ಕೈ ಕೊಟ್ರು ಪಾಟ್ಯಾರ ಮಾಡಿ ಬರವಂತ. ಎಲ್ಲ ಹೋಗ್ಬಾರಿ ಸುಮ್ಮನೆ ನಾವ್ ಅಲ್ಲೇ. ಇಲ್ಲ ಬಾಣ, ಚಾ ಕುಡಿಯಕ್ ಹೋಗಂಬಾ. ಅಲ್ಲೇ ನಾವ್ ಅಲ್ಲೇ. ಯಾಕ್ಲಿ ಯಾಕೆ ಮನ್ಸಿಗಾಗಿದ್ದಿ? ಏನಾಯ್ತು ಹೇಳು. ನೋಡಂಬೆ ನಿಂಗ ಗೊತ್ತೈತಿ ನಿಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ ಅಂತಂದು. ಇನ್ನ ಬೆಳಕಾರಗಾರ ಸಾಲ್ಗಾರಕಾಗ ಇನ್ನ ಒಂದ್ ತಿಂಗಳ ಬ್ಯಾಂಕ್ದವ್ರು ಟೈಮ್ ಕೊಟ್ರ ಅಸಲು ಬಡ್ಡಿ ಎರಡು ಕಟ್ಲಿಲ್ಲ ಅಂದ್ರೆ ಮನಿ ಸೀಜ್ ಮಾಡ್ತಾರ. ಆ ಕಡೆ ತಂಗಿ ಓದೆ, ಈ ಕಡೆ ಅಕ್ಕನ ಮದುವೆ. ಮನಿ ಪರಿಸ್ಥಿತಿ ನೋಡ್ತಿದ್ರ ಅವ್ರ ಮಕ್ಕಳಾಗಿ ಇದ್ರೆ ಯಾಕೆ ಕೊಟ್ಟಿದೀವಿ ಅನ್ಸುತ್ತೆ. ಈ ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ಹೆಂಗ್ ಗೊತ್ತಾ, ಆ ಕಡೆ ನಮ್ ಗೋಲ್ನು ನಾವ್ ರೀಚ್ ಆಗಕ್ ಆಗಲ್ಲ, ಈ ಕಡೆ ಮನೆ ಪರಿಸ್ಥಿತಿ ನಾವ್ ತಲೆನೂ ಕೊಡಕ್ ಆಗಲ್ಲ. ಎಲ್ಲಾದ್ರೂ ಹೋಗಿ ಒಂದೊಂದ್ಸಲ ಸಾಯೋಣ ಅನ್ಸಾಗ ಆ ಪರಿಸ್ಥಿತಿಗೆ ಬಂದ್ ನಿಂತಿದ್ದೀನಿ ಇವಾಗ. ಯಾಕೆ ಮಾತಾಡಕತ್ತಿ? ನಡಿ, ಟೈಮ್ ಅನ್ನೋದು ಹಿಂಗ ಇರಲ್ಲ, ಚೇಂಜ್ ಆಗ್ತಿರ್ತೈತಿ. ಆಗತ್ತ ಆ ಟೈಮ್ ನಾ ಸತ್ ಮ್ಯಾಗ ಚೇಂಜ್ ಆಗ್ತಿದ್ದಂಗೆ ಐತಿ. ಯಾಕೆ ಮಾತಾಡತ್ತೀವಿ? ಹೋಗಂಬ, ಎಲ್ಲ ಟೈಮ್ ಇಲ್ಲ ಹೋಗ ಯಾಕೆ ಇನ್ನೇನ್ ಮಾಡಿ ಸಾಯ್ಲಿ ಹೇಳಿ. ಮನಿ ಕಷ್ಟ ನೋಡಕ್ ಆಗೋದು, ತಂದೆ ತಾಯಿ ದಿನ ಬೆಳಕಾರ್ದ್ರು ಕಣ್ಣೀರ್ ಹಾಕ್ತಾರೆ. ಒಂದೊಂದ್ಸಾರಿ ಹೆಂಗ್ ಅನ್ಸುತ್ತ ಅಂದ್ರ ಇರೋದಕ್ಕಿನ್ನ ಸಾಯದೆ ಉತ್ತಮ ಅನ್ಸುತ್ತೆ. ಆ ತರ ಆಗಿದೆ ಮನೆ ಪರಿಸ್ಥಿತಿ. ನಿಜವಾಗ್ಲೂ ಕಣ, ಈ ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ಏನೇನು ನಾವು ಸಾಧಕ್ ಆಗೋದು ಇಲ್ಲ, ಸಾಧನೆ ಮಾಡಕ್ ಆಗೋದು ಇಲ್ಲ. ಇನ್ನ ನನ್ಗಿಂದ ನಿಮ್ಗೆಲ್ಲ ಯಾಕಂದ್ರೆ ಹೋಗ್ರಿ ತಿಳ್ಕೊಂಬರ್ರಿ. ನೋಡ್ಲಿ, ಕಷ್ಟ ಅನ್ನೋದು ಮನುಷ್ಯನ್ ಬರ್ದ ಮರಕ ಬರ್ತೈತಿ. ಇದು ಜೀವನ, ಸಾಯತನ ಬದುಕಬೇಕು. ನಡಿ ಹೋಗೋಣ. ನೋಡ್ಲಿ, ನಿಂದೇನ್ ಲೈಫ್ ಚೆನ್ನಾಗೇ ಇದೆ. ಕಾರು, ಬೈಕು, ಹುಡುಗಿಯರು. ನಿಮ್ಮಪ್ಪ ನಿನ್ ಕೂತುಂಡ್ರು ಹೊರಗಷ್ಟು ಆಸೆನ ಮಾಡಿಟ್ಟಿದ್ದಾನೆ. ಬಟ್ ನನ್ಗೆ ಆಸೆ ಯಾವ್ದು ಆಸೆ ಇಲ್ಲ ಕಣ. ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರೋದಕ್ಕನ ಒಂದೇ ಒಂದು ಆಸೆ. ಇಲ್ಲೇನ್ ಮಾಡಕತ್ತಾರ ಇವ್ರು? ಇಲ್ಲೆಲ್ಲ ಏನ್ ಮಾಡಕತ್ತಿರ್ಲಿ? ಅಲ್ಲಿ ಹುಡ್ರೆಲ್ಲ ಸೇರಿ ಗೋವಾ ಟ್ರಿಪ್ ಪ್ಲಾನ್ ಮಾಡಕತ್ತಾರ. ಓಮ್ ನಡ್ರಿ, ಒಬ್ಬೊಬ್ರಿಗೆ 4,000 ಬರುತ್ತ. ನಮಗ್ ಖಾಲಿ ಕುಂತ್ಕೊಂಡ್ ಬ್ಯಾಸರ ಆಗೈತಿ, ಹೋಗೋಣ ನಡ್ಲೆ ಹೋಗಮ್ಮ. ಗೋವಾದಾಗ ಒಂದ್ ವಾರ ಎಣ್ಣಿ ಗಿಣ್ಣಿ ಹೊಡೆದ ಆರಾಮ್ ಗಿತ್ತಾಗಿ ಎಲ್ಲ ಒಂದ್ ವಾರ ಆದ್ಮೇಲೆ ಬಂದ್ಬಿಡಮ್. ನಡಿ ಹೋಗ್ರಂಬಾ. ಗೊತ್ತಿತ್ಲೇ ನೀ ಬರಲ್ಲ ಅನ್ನೋದು. ಗೊತ್ತಾಯ್ತಿಲ್ಲ ಬುಕ್ಡಿಕೆ ಮತ್ತೇನ್ ಕೇಳ್ತಿ ಬರಲ್ಲ ಅಂತ ನನ್ ನಡ್ಲೆ ಒಂದ್ 3-4 ದಿನ ಹೋಗ್ಬರಮಂತ. ರೊಕ್ಕ ದಿವಸ ಇಲ್ಲ, ರೊಕ್ಕ ದಿವಸ ಅಲ್ಲಿ ಅಂದೆ ಮನಸ್ಸನಿಲ್ಲ, ಕಾಡಕ್ ಹೋಗ್ಬೇಡ. ಹೋಗ್ಬಾ ನೀನು ಆರಾಮ್ ಸೇರಿ ಹೋಗ್ಬಾರ. ನೀವು ನಾ ಬರಂಗಿಲ್ಲ, ಹೋಗ್ಬಾರ ನೀವು. ಯಾವ ಬರಲ್ಲ, ನಾವ್ ಅಷ್ಟ ಹೋಗ್ ಬರನ್ ಬಾ. ಬೇಡ ನಮ್ ದೋಸ್ತ್ ಇರ್ಲಾರ್ದ ಬರಾಗಿಲ್ಲ ಇಲ್ಲಿ. ನೋಡಂಬ ನನ್ ಲೆಕ್ಕ ಕಿಡಕ್ ಹೋಗ್ಬೇಡ, ಹೋಗ್ಬರ್ರಿ ನೀವು ಆರಾಮ್ ಎಂಜಾಯ್ ಮಾಡ್ಕೊಂಡ್ ಬರ್ರಿ. ನಾನ್ ಬರಂಗಿಲ್ಲ, ನನ್ ಲೆಕ್ಕ ಕಿಡಕ್ ಹೋಗ್ರಿ, ಕಾಡಕ್ ಹೋಗ್ಬೇಡ. ಹೋಗ್ಬರ್ರಿ ನೀವು, ನಾ ಬರಂಗಿಲ್ಲ. ನೀವು ಇಲ್ಲೇ ಬಿದ್ದು ಸಾರಿ, ನಾನು ಹೋಗಿ ಬರ್ತೀನಿ. ಯಾಕೇನಾಯ್ತು ನಿಮ್ಗ? ನಿಮ್ ಫ್ರೆಂಡ್ ಆದ್ರೂ ಅನ್ಕೊಳ್ಳಿ ಅಥವಾ ನಿಮ್ ಬ್ರದರ್ ಆದ್ರೂ ಅನ್ಕೊಳ್ಳಿ, ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳಕ್ ಹೋಗಿ. ನೋಡಪ್ಪ, ನಾವ್ ಇಲ್ಲೇ ಹುಟ್ಟಬೇಕಾಗಿತ್ತು, ಅವ್ರ ಮನೆಯಲ್ಲೇ ಹುಟ್ಟಿದ್ರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾ ಕೂತ್ರೆ ಬರೀ ಯೋಚನೆನೇ ಆಗೋಗ್ತದೆ. ಕೆಲ್ಸ, ಭೂಮಿಗೆ ಬೀಜ ಹಾಕಿದ್ರೆ ಮಾತ್ರ ಬೆಳೆ ಕೊಡೋಕ್ ಸಾಧ್ಯ. ಹಾಗೂ ಒಂದ್ ವೇಳೆ ಉಟ್ಕೊಳತ್ತೆ, ಯಾವ್ದು ಕಸ ಕಟ್ಟಿ ಈ ತರದ ಬೀಜಗಳು ಉಟ್ಕೊಳತ್ತೆ, ಅದಕ್ಕೆಲ್ಲ ಕಸ ಅಂತ ಹೆಸರು ಇಟ್ಕೊಳ್ತಾರೆ. ಇವತ್ತು ನೀವು ನಿಮ್ ತಂದೆ ತಾಯಿಗೆ ಬೈತಾ ಕೂತ್ ಹಾಗೆ ನಿಮಗೂ ಒಂದ್ ಸಮಯ ಆಗುತ್ತೆ, ಮುಂದೆ ನಿಮಗೂ ಒಂದು ಮಕ್ಕಳು ಅಥವಾ ಹೆಣ್ ಮಕ್ಕಳು ಉಟ್ಕೊಳ್ತಾರೆ. ಅವತ್ ನಿಮ್ಮನ್ನ ಅವರೇ ಬೈತಾ ಇರ್ತಾರೆ. ಇದೆಲ್ಲ ಯಾಕೆ ಬೇಕು? ಚೆನ್ನಾಗಿ ದುಡಿದ್ರೆ ನಿಮ್ ತಂದೆ ತಾಯಿಗೆ 4 ಕಾಸು ಸಂಪಾದನೆ ಮಾಡ್ಕೊಟ್ರೆ ಅವ್ರ ಕಾಣೋ ಖುಷಿ, ಆ ಖುಷಿ ಇದೆಯಲ್ಲ, ಅದು ಯಾವ್ದ್ರಲ್ಲೂ ಸಿಗಲ್ಲ. ನೀವೇನು ಯೋಚನೆ ಮಾಡ್ತಾ ಇದೀರಲ್ಲ, ಗೋವಾಕ್ ಹೋಗ್ಬೇಕು, ಬ್ಯಾಂಕಾಕ್ ಹೋಗ್ಬೇಕು ಅಂತ, ಅದ್ರ ಎಲ್ಲೂ ಸಿಗೋದಿಲ್ಲ. ಯೋಚನೆ ಮಾಡಿ, ನಿಮ್ಗೊಂದು ಫ್ಯೂಚರ್ ಇದೆ. ನೀವ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಬಟ್ ನೀವ್ ಹೇಳಿರೋ ಅಷ್ಟು ಮಾತಲ್ಲಿ ನನ್ ತಲೆಯಾಗ ಇರೋದು ಒಂದೇ ಒಂದು, ತಂದೆ ತಾಯಿನ ಖುಷಿಯಾಗಿ ನೋಡ್ಕೋಬೇಕು. ಕೊನೆ ಉಸಿರೋವರೆಗೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀನಿ. ಅದನ್ನೇ ತುಂಬಾ ಬೇಜಾರಲ್ಲಿ ಯಾಕೆ ಹೇಳ್ತಾ ಇದೀಯಾ? ಖುಷಿಯಿಂದ ಹೇಳು. ನೋಡು, ಒಂದ್ ಮಾತು ಹೇಳ್ತೀನಿ, ಮಿಡಿಲ್ ಕ್ಲಾಸ್ ಅಲ್ಲಿ ಹುಟ್ಟಿದೀವಿ ಅಂತ ಹೇಳ್ಬಿಟ್ಟು ನಾವು ಮಿಡಿಲ್ ಕ್ಲಾಸ್ ತರಾನೇ ಥಿಂಕ್ ಮಾಡೋದು ತುಂಬಾ ದೊಡ್ಡ ತಪ್ಪು.
ನನಗ್ ಅನ್ಸಿದ್ರೆ ನಾನ್ ಹೇಳ್ತೀನಪ್ಪ, ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಯಾಕಂದ್ರೆ ಇವಾಗ ತಾನೇ ಪರಿಚಯ ಆಗಿರೋದು, ಆಮೇಲೆ ನಾನು ಹೋದ್ಮೇಲೆ ಬೈಕೋಬೇಡಿ. ನೈಸ್ ಡೇ. ಓಕೆ, ಥ್ಯಾಂಕ್ ಯು. ಬರ್ಲಾ? ಸರಿ, ಬಾಯ್. ಆಯ್ತಲ್ಲಪ್ಪ, ಇನ್ನೇನು ನಡಿ ಹೋಗೋಣ. ನನ್ ಕಡೆ ಅಂತೂ ₹1 ನೋಡ್ ದೋಸ್ತ. ನಿಮ್ಮ ರೊಕ್ಕ ಖರ್ಚು ಇಲ್ಲ, ಯಾಕೆ ತಲೆ ಕೆಡ್ಸ್ಕೊಳಕೈತಿ? ನಡಿ, ಎಲ್ಲ ನಂದೆ, ಆಯ್ತಾ? ರೈಟ್. ಮಿಡಿಲ್ ಕ್ಲಾಸ್ ಅನ್ನೋದು ಒಂದು ಪಾಠ, ಅದನ್ನ ಕಲ್ತು ಹೊರಗಡೆ ಬರೋದೇ ಜೀವನ. ಗುಡ್ ಲಕ್.